ಎಲ್ಲರೂ ಸೇರಿ ಇತಿಹಾಸದ ಪುಟಗಳನ್ನೊಮ್ಮೆ ತಿರುವಿ ಹಾಕೋಣ. ಮಾನವನ ಮೊಟ್ಟಮೊದಲ ಹೆಜ್ಜೆ ಗುರುತುಗಳು ಎಲ್ಲಿಂದ ಶುರುವಾದ್ವು? ನಮ್ಮೆಲ್ಲರ ಈ ಮಹಾನ್ ಕಥೆಯ ಆರಂಭ ಹೇಗಿತ್ತು ಅಂತ ತಿಳಿಯೋಕೆ ಒಂದು ಪಯಣ ಶುರು ಮಾಡೋಣ. ನೋಡಿ, ಇತಿಹಾಸ ಅಂದ್ರೆ ಬರೀ ದಿನಾಂಕ, ಸಂಖ್ಯೆಗಳ ಆಟ ಅಲ್ಲ. ಅದು ನಾವು ಅಂದ್ರೆ ಮನುಷ್ಯರು ಒಟ್ಟಾಗಿ ನಡೆದು ಬಂದ ದಾರಿ. ಈ ಒಂದು ಅದ್ಭುತ ಯೋಚನೆಯಿಂದಲೇ ನಮ್ಮ ಇವತ್ತಿನ ವಿಶ್ಲೇಷಣೆಯನ್ನ ಶುರು ಮಾಡೋಣ, ಸರಿನಾ? ಸರಿ, ನಮ್ಮ ಕಥೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಮೊದ್ಲು ಈ ಇತಿಹಾಸ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಏನು ಅಂತ ನೋಡೋಣ ಬನ್ನಿ. ಇಲ್ಲಿರೋ ಹೋಲಿಕೆ ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬ ವ್ಯಕ್ತಿಗೆ ನೆನಪಿನ ಶಕ್ತಿ ಹೇಗೆ ಮುಖ್ಯವೋ, ಒಂದು ಸಮಾಜಕ್ಕೆ ಇತಿಹಾಸ ಕೂಡ ಅಷ್ಟೇ ಮುಖ್ಯ. ಅಂದ್ರೆ ಇತಿಹಾಸ ಅನ್ನೋದು ಇಡೀ ಸಮಾಜದ ಒಂದು ಸಾಮೂಹಿಕ ನೆನಪು. ಅದರಿಂದ ಪಾಠ ಕಲ್ತು ನಾವು ಮುಂದೆ ಹೋಗ್ತೀವಿ. ಹೀಗೆ ಇತಿಹಾಸವನ್ನು ಒಂದು ಕ್ರಮಬದ್ಧವಾಗಿ ದಾಖಲಿಸೋ ಪದ್ಧತಿಯನ್ನ ಜಗತ್ತಿಗೆ ಮೊದಲು ಪರಿಚಯಿಸಿದವರೇ ಗ್ರೀಕ್ ಇತಿಹಾಸಕಾರ ಹೆರೋಡೋಟಸ್. ಇದೇ ಕಾರಣಕ್ಕೆ ಅವರನ್ನು ಇತಿಹಾಸದ ಪಿತಾಮಹ ಅಂತ ಗೌರವದಿಂದ ಕರೆಯಲಾಗುತ್ತೆ. ಹೌದು, ಇತಿಹಾಸಕ್ಕೆ ಪುರಾವೆಗಳು ಬೇಕೇ ಬೇಕು ಅಂತ ಹೇಳಿದ್ವಿ. ಹಾಗಾದ್ರೆ ಈ ಇತಿಹಾಸಕಾರರು ಈ ಆಧಾರಗಳನ್ನ, ಈ ಸಾಕ್ಷಿಗಳನ್ನ ಎಲ್ಲಿಂದ ಹುಡುಕ್ತಾರೆ? ಹೇಗ್ ಸಿಗುತ್ತೆ ಇದೆಲ್ಲ? ನೋಡಿ, ಇದೇ ಅತ್ಯಂತ ಮುಖ್ಯವಾದ ಮಾತು. ಇತಿಹಾಸದಲ್ಲಿ ಹೇಳುವ ಪ್ರತಿಯೊಂದು ವಾದಕ್ಕೋ, ಪ್ರತಿಯೊಂದು ಘಟನೆಗೂ ಒಂದು ನಿಖರವಾದ ಪುರಾವೆ ಇರಲೇಬೇಕು. ಆಧಾರ ಇಲ್ಲದೆ ಹೇಳೋದು ಇತಿಹಾಸ ಆಗಲ್ಲ. ಗತಕಾಲವನ್ನು ಪುನರ್ರಚನೆ ಮಾಡೋಕೆ ಇತಿಹಾಸಕಾರರು ಮುಖ್ಯವಾಗಿ ಈ 2 ಬಗೆಯ ಆಧಾರಗಳ ಮೇಲೇನೆ ಅವಲಂಬಿತರಾಗಿರೋದು. ಮೊದಲನೆಯದು ಸಾಹಿತ್ಯ ಆಧಾರ, ಅಂದ್ರೆ ಪ್ರಾಚೀನ ಕಾಲದ ಹಸ್ತಪ್ರತಿಗಳು, ಗ್ರಂಥಗಳು. ಅಷ್ಟೇ ಅಲ್ಲ, ತಲೆಮಾರುಗಳಿಂದ ಬಾಯಿಂದ ಬಾಯಿಗೆ ಹರಿದು ಬಂದ ಜನಪದ ಗೀತೆಗಳು, ಕಥೆಗಳು ಕೂಡ ಇದರಲ್ಲಿ ಸೇರುತ್ತೆ. ಇನ್ನು ಎರಡನೆಯದು ಪುರಾತತ್ವ ಆಧಾರಗಳು, ಅಂದ್ರೆ ಭೂಮಿ ಅಗೆದಾಗ ಸಿಗೋ ವಸ್ತುಗಳು. ಹಳೆ ಕಾಲದ ನಾಣ್ಯಗಳು, ಕಲ್ಲುಗಳ ಮೇಲೆ ಕೆತ್ತಿರೋ ಶಾಸನಗಳು, ದೊಡ್ಡ ದೊಡ್ಡ ಸ್ಮಾರಕಗಳು. ಅಬ್ಬಾ, ಇವೆಲ್ಲ ಒಂದ್ರೀತಿ ಟೈಮ್ ಮಷೀನ್ ಇದ್ದಾಗೆ ಅಲ್ವಾ? ನಮ್ಮನ್ನು ನೇರವಾಗಿ ಆ ಕಾಲಕ್ಕೆ ಕರ್ಕೊಂಡೋಗ್ಬಿಡುತ್ತೆ. ಸರಿ, ಈಗ ಬನ್ನಿ ನಮ್ಮ ಕಥೆಯೊಳಗೆ ನೇರವಾಗಿ ಧುಮುಕೋಣ. ಮನುಷ್ಯನ ಮೊದಲ ತಾಂತ್ರಿಕ ಯುಗವಾದ ಶಿಲಾಯುಗದಲ್ಲಿ ನಮ್ಮ ವಿಕಾಸ ಹೇಗಾಯಿತು ಅಂತ ನೋಡೋಣ. ಲಕ್ಷಾಂತರ ವರ್ಷಗಳ ಈ ಸುದೀರ್ಘ ಅವಧಿಯಲ್ಲಿ 3 ಪ್ರಮುಖ ಆವಿಷ್ಕಾರಗಳು ಮನುಷ್ಯನ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಟ್ಟು: ಬೆಂಕಿ, ಚಿಕ್ಕ ಚಿಕ್ಕ ಕಲ್ಲಿನ ಆಯುಧಗಳು ಮತ್ತು ಕೊನೆಗೆ ಕೃಷಿ. ಹಳೇ ಶಿಲಾಯುಗದಲ್ಲಿ ಬೆಂಕಿಯನ್ನು ನಿಯಂತ್ರಿಸೋಕೆ ಕಲಿತಿದ್ದೆ ಅಲ್ಲ, ಅದು ಒಂದು ಮಹಾನ್ ಕ್ರಾಂತಿನೇ ಸರಿ. ಯಾಕಂದ್ರೆ ಬೆಂಕಿ ಬರೀ ಚಳಿಯಿಂದ ರಕ್ಷಣೆ, ಆಹಾರ ಬೇಯಿಸೋಕೆ ಅಷ್ಟೇ ಅಲ್ಲ, ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆಯೋಕ್ಕೂ ಒಂದು ದೊಡ್ಡ ಅಸ್ತ್ರವಾಯಿತು. ಆಮೇಲೆ ಬಂತು ನವಶಿಲಾಯುಗ. ಕೃಷಿ ಮತ್ತು ಚಕ್ರದ ಆವಿಷ್ಕಾರದಿಂದ ಸಮಾಜದಲ್ಲಿ ದೊಡ್ಡ ಬದಲಾವಣೆಗಳಾದ್ವು. ಅಲೆಮಾರಿ ಜೀವನ ಮುಗಿತು, ಮನುಷ್ಯರು ನದಿ ದಡಗಳಲ್ಲಿ ಒಂದೇ ಕಡೆ ಸ್ಥಿರವಾಗಿ ನೆಲೆಸೋಕೆ ಶುರು ಮಾಡಿದ್ರು. ಕಲ್ಲನ್ನು ಆಯುಧವಾಗಿ ಬಳಸೋದು ಕಲಿತ ಮೇಲೆ ಮನುಷ್ಯನ ಬುದ್ಧಿಶಕ್ತಿ ಇನ್ನೊಂದು ದೊಡ್ಡ ಆವಿಷ್ಕಾರದ ಕಡೆ ಹೊರಳಿತು. ಇದು ಮಾನವ ಕುಲವನ್ನ ಒಂದು ಹೊಸ ಯುಗಕ್ಕೆ ಕರ್ಕೊಂಡು ಹೋಯಿತು. ಆ ಹೊಸ ಯುಗವನ್ನ ಶುರು ಮಾಡಿದ್ದೇ ಒಂದು ಲೋಹ. ಗೊತ್ತಾ? ಮನುಷ್ಯರು ಮೊಟ್ಟಮೊದಲ ಬಾರಿಗೆ ಬಳಸಲು ಕಲಿತ ಲೋಹ ಯಾವುದು ಅಂತ? ಅದುವೇ ತಾಮ್ರ. ಇದು ನಿಜಕ್ಕೂ ಒಂದು ನಿರ್ಣಾಯಕವಾದ ಸಂಶೋಧನೆಯಾಗಿತ್ತು. ಅಲ್ಲಿಗೆ ನಿಲ್ಲಿಲ್ಲ, ಮನುಷ್ಯರು ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರು. ತಾಮ್ರ ಜೊತೆ ತವರವನ್ನ ಬೆರೆಸಿ ಅದಕ್ಕಿಂತ ಗಟ್ಟಿಯಾದ ಕಂಚು ಅನ್ನೋ ಒಂದು ಹೊಸ ಮಿಶ್ರಲೋಹವನ್ನ ತಯಾರಿಸೋಕೆ ಕಲ್ತ್ರು. ಇದುವೇ ಕಂಚಿನ ಯುಗ ಅಂತ ಒಂದು ಹೊಸ ಅಧ್ಯಾಯವನ್ನ ಶುರು ಮಾಡ್ತು. ಲೋಹಗಳ ಮೇಲಿನ ಈ ಹಿಡಿತ ಸಮಾಜದ ಮೇಲೆ ದೊಡ್ಡ ಪರಿಣಾಮ ಬೀರಿತು. ಹರಪ್ಪಾದಂತಹ ದೊಡ್ಡ ದೊಡ್ಡ ನಗರಗಳು ಹುಟ್ಕೊಂಡು ಕೃಷಿ ಉತ್ಪಾದನೆ ಜಾಸ್ತಿಯಾಯಿತು. ಕೊನೆಗೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ತಲೆ ಎತ್ತೋಕೆ ಇದೇ ತಂತ್ರಜ್ಞಾನ ಕಾರಣವಾಯಿತು. ಕೊನೆಯದಾಗಿ ಹೇಳ್ಬೇಕಂದ್ರೆ, ನಮ್ಮ ಗತಕಾಲವನ್ನ ಅರ್ಥ ಮಾಡ್ಕೊಳ್ಳೋದು ಕೇವಲ ನಾವು ಎಲ್ಲಿಂದ ಬಂದ್ವಿ ಅಂತ ತಿಳಿಯೋಕೆ ಮಾತ್ರ ಅಲ್ಲ, ಬದಲಿಗೆ ಮುಂದೆ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ನಿರ್ಧರಿಸೋಕೆ ಕೂಡ ಸಹಾಯ ಮಾಡುತ್ತೆ. ನಮ್ಮ ಪೂರ್ವಜರ ಪರಿಶ್ರಮ, ಅವರ ಆವಿಷ್ಕಾರಗಳೇ ನಮ್ಮ ಇಂದಿನ ಬದುಕಿಗೆ ಅಡಿಪಾಯ. ಹಾಗಾದ್ರೆ ಈ ಗಟ್ಟಿ ಅಡಿಪಾಯದ ಮೇಲೆ ನಾವು ನಮ್ಮ ಭವಿಷ್ಯವನ್ನ ಹೇಗೆ ಕಟ್ಟಬೇಕು? ಯೋಚಿಸಿ.